ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನಿಮ್ಮಲ್ಲೊಂದು ರಿಕ್ವೆಸ್ಟ್ ಗುರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಗುರು ಅಶ್ವಿನಿ ಅವ್ರನ್ನ ನೋಡಿದ್ರೆ ನಿಮಗೇನು ಅನ್ನಿಸ್ತು, ಅದೇ ರೀತಿ ಗಿಲ್ಲಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಪ್ಪದೆ ಈ ವಿಡಿಯೋ ಕೆಳಗಡೆ ಕಮೆಂಟನ್ನು ಮಾಡಿ. ನೆನ್ನೆ ಎಪಿಸೋಡಲ್ಲಂತೂ ನಿಜವಾಗ್ಲೂ ಆ ಟಾಸ್ಕ್ ಸೋತಾಗ ಚಂದ್ರಪ್ರಭಾ ಆಪೋಸಿಟ್ ಆಗಿ ಕೊಟ್ಟಂಥ ರಿಯಾಕ್ಷನ್ಸ್ ಮಾತ್ರ ಸಖತ್ ಫನ್ನಿಯಾಗಿ ಕಾಮಿಡಿಯಾಗಿ ಸಖತ್ತಾಗಿತ್ತು ಗುರು. ಸೂಪರಾಗಿ ನಗು ಬರ್ತಾಯಿತ್ತು. ತಲೆ ಮೇಲೆ ಬಿದ್ದು ಏನೋ ಆಗೋಯ್ತು ಅನ್ನೋ ರೇಂಜ್ಗೆ ಎಕ್ಸ್ಪ್ರೆಷನ್ಸನ್ನು ಕೊಡ್ತಾಯಿದ್ರು. ಸಖತ್ ಫನ್ನಿ ಆಗಿತ್ತು. ಉರ್ಸೋದ್ರಲ್ಲಿ ಕಾಂಪಿಟೇಷನ್ ಇಟ್ಟರೆ ಗಿಲ್ಲಿನೇ ನಂಬರ್ 1 ಬರ್ತಾನೆ ಗುರು. ಏನು ಕ್ವಾಟ್ಲೆ ಗುರು ಅಶ್ವಿನಿ ಮೇಡಮ್ಗೆ. ನಿಜವಾಗ್ಲೂ ಸಖತ್ತಾಗಿ ಕ್ವಾಟ್ಲೆಯನ್ನು ಕೊಟ್ಟರು. ಸೂಪರ್ ಅಂತ ಹೇಳ್ಬೋದು. ಅಶ್ವಿನಿ ಮೇಡಮು ಪಾಸಿಟಿವ್ ಆರ್ ನೆಗೆಟಿವ್ ಗುರು, ಅಟ್ ಪ್ರೆಸೆಂಟ್ಗೆ ಬಿಗ್ ಬಾಸ್ಗೆ ಇಂಥವರೇ ಅವಶ್ಯಕತೆ ಇರೋದು ಗುರು. ಎಕ್ಸೆಪ್ಟು ನೆನ್ನೆ ಎಪಿಸೋಡು ಅಷ್ಟೇ, ಗಿಲ್ಲಿ, ಕಾವ್ಯ ಮತ್ತು ಅಶ್ವಿನಿ ಮೇಡಮ್ ಬಿಟ್ಟರೆ ಎಪಿಸೋಡಲ್ಲಿ ಏನೂ ಇಲ್ಲ. ನಿಜವಾಗ್ಲೂ ಒಂದು ರೀತಿ ಹೇಳಬೇಕು ಅಂತಂದರೆ ಗಿಲ್ಲಿ ಮತ್ತು ಅಶ್ವಿನಿ ಇಬ್ಬರು ಕೂಡ ಈ ಶೋನ ಅಟ್ ಪ್ರೆಸೆಂಟ್ ಹೆಗಲ ಮೇಲೆ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಪಾಸಿಟಿವ್ ಆರ್ ನೆಗೆಟಿವು ಇಬ್ಬರು ಕೂಡ ಸಖತ್ತಾಗಿ ಆಟ ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೆಕ್ಸ್ಟು ಅಶ್ವಿನಿ SN ಗುರು, ಇವ್ರಿಗೆ ಗೇಮ್ ಬಗ್ಗೆ ಸಖತ್ ಕ್ಲಾರಿಟಿ ಇದೆ ಗುರು. ಅಭಿಷೇಕ್ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅವ್ರದ್ದು ಯಾವ ರೀತಿ ಗೇಮ್ ಹೋಗ್ತಾ ಇದೆ, ನಮ್ಮದು ಯಾವ ರೀತಿ ಗೇಮ್ ಹೋಗ್ತಾ ಇದೆ ಅಂತ ಪರ್ಫೆಕ್ಟ್ ಅನಾಲಿಸಿಸ್ ಮಾಡ್ತಾರೆ. ಬಟ್ ಆದರೆ ಅವ್ರು ಇಂಪ್ಲಿಮೆಂಟೇಷನ್ ಮಾಡ್ತಾ ಇಲ್ಲ ಗುರು. ಕೂತ್ಕೊಂಡು ಮಾತಾಡಿದ್ರೆ ಆಗತ್ತಾ? ಅಭಿಷೇಕ್ ಅಣ್ಣ ಅಂತೂ ನಿಜವಾಗ್ಲೂ ಇನ್ನೊಂದು ಶಿಶಿರಾಗೋದ್ರಲ್ಲಿ 2 ಮಾತೇ ಇಲ್ಲ. ಪರ್ಫೆಕ್ಟ್ ಇನ್ನೊಂದು ಶಿಶಿರಾಗೋದಂತೂ ಗ್ಯಾರಂಟಿ ಅಂತ ಅನ್ನಿಸ್ತಾ ಇದೆ. ಅಸಲಿಗೆ ಬಿಗ್ ಬಾಸ್ ಮನೇಲಿ ಇದ್ದಾರಾ ಅಂತ ಅನ್ನಿಸ್ತಾ ಇದೆ. ಅಲ್ಲಿ ಮೇಕಪ್ ರೂಮು ಇಲ್ಲಾಂದರೆ ಟಾಯ್ಲೆಟ್ ಬಿಟ್ಟರೆ ಬೇರೆ ಎಲ್ಲೂ ಕಾಣಿಸ್ತಾ ಇಲ್ಲ ಅಣ್ಣ. ನೋಡಬೇಕು ಯಾವ ರೀತಿ ಹೋಗುತ್ತೆ ಮುಂದೆ ಗೇಮು ಅಂತಂದ್ಬಿಟ್ಟು. ನೆಕ್ಸ್ಟು ಕೊನೆ ಟಾಸ್ಕಲ್ಲಂತೂ ಬಿಗ್ ಬಾಸ್ ಪ್ಲ್ಯಾನು ಸಖತ್ತಾಗಿ ವರ್ಕ್ ಆಯಿತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಿಗ್ ಬಾಸು ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿ ಉಸ್ತುವಾರಿಗಳನ್ನು ಕೊಟ್ಟರು. ಈ ಕಡೆ ಅಶ್ವಿನಿ ಮೇಡಮ್ ಕೊಟ್ಟರು. ಅಶ್ವಿನಿ ಮೇಡಮ್ಗೆ ಆಪೋಸಿಟ್ ಯಾರಾಗೋದಿಲ್ಲ, ಗಿಲ್ಲಿ ಮತ್ತು ಕಾವ್ಯ ಇವರಿಬ್ಬರನ್ನ ಕೊಟ್ಟರು. ಬಿಗ್ ಬಾಸು ಏನೇ ಮಾಡಿದ್ರು ಕೂಡ ಒಂದು ಪ್ಲ್ಯಾನ್ ಮಾಡಿ ಕೊಡ್ತಾರೆ. ಆ ಪ್ಲ್ಯಾನು ಸಖತ್ತಾಗಿ ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು. ಕೊನೆಗೆ ಯಾವ ರೇಂಜ್ಗೆ ಹೋಗಿದೆ ಅಂತಂದರೆ ಟಾಸ್ಕೇ ರದ್ದಾಗಿದೆ, ಆ ರೇಂಜ್ಗೆ ಹೋಗಿದೆ. ನಿಜವಾಗ್ಲೂ ನೋಡಬೇಕು ಈ ಗೇಮ್ ಯಾವ ರೀತಿ ಹೋಗುತ್ತೆ ಏನು ಅನ್ನೋದನ್ನು ನೋಡಬೇಕು. ಆ ಟಾಸ್ಕು ನಿಜವಾಗ್ಲೂ ಅರ್ಥ ಮಾಡ್ಕೊಂಡಿಲ್ಲ. ಯಾರು ಅರ್ಥ ಮಾಡ್ಕೊಂಡಿಲ್ಲ, ಅಲ್ಲಿ ಯಾರು ಮಿಸ್ಟೇಕ್ ಮಾಡಿದ್ರು, ಯಾರು ಸ್ಟ್ಯಾಂಡ್ ತಗೋಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಡೀಟೇಲ್ಡಾಗಿ ಈ ವಿಡಿಯೋದಲ್ಲಿ ಮಾತಾಡೋಣ. ಅದ್ರ ಜೊತೆಗೆ ಅಣ್ಣ ಅಭಿಷೇಕು ಬೇಕಾಗೇನೆ ಕಂಟೆಂಟ್ಗೋಸ್ಕರನೇ ಗಲಾಟೆಗಳು ಮಾಡ್ಕೊಳ್ಳೋ ಇದಕ್ಕೆ ಬಂದಿದ್ದಾರೆ. ಇನ್ನೂ ಇದೇ ರೀತಿ ಮಾಡ್ತಾ ಹೋಗ್ತಾರೇನೋ ಅಂತ ಅನ್ನಿಸ್ತಾ ಇದೆ. ನೋಡೋಣ ಯಾವ ರೀತಿ ಹೋಗುತ್ತೆ ಏನು ಅಂತ. ಓವರಾಲ್ ಆಗಿ ನಿಜವಾಗ್ಲೂ ನೆನ್ನೆ ಎಪಿಸೋಡಲ್ಲಂತೂ ಗಿಲ್ಲಿ ಮತ್ತು ಅಶ್ವಿನಿ, ಕಾವ್ಯ ಈ 3 ಜನ ಎಕ್ಸ್ಟ್ರಾಡಿನರಿ ಹೈಲೈಟ್ ಅಂತ ಹೇಳ್ಬೇಕು ಗುರು. ಪಾಸಿಟಿವ್ ಆರ್ ನೆಗೆಟಿವ್ ಹೈಲೈಟ್ ಅಂತ ಹೇಳ್ಬೋದು. ಸಖತ್ತಾಗಿತ್ತು ನೆನ್ನೆ ಎಪಿಸೋಡ್ ಮಾತ್ರ. ಈಗ ಬಿಗ್ ಬಾಸು ಒಂದು ಟ್ರ್ಯಾಕ್ಗೆ ಬಂದಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಗುರು. ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ವೀಕೆಂಡ್ ಒಂದು ಕ್ಲಾಸು ಭರ್ಜರಿಯಾಗಿ ಸರಿಯಾಗಿ ಒಂದು ಕ್ಲಾಸ್ಗಿದ್ರೆ ಎಲ್ಲ ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಒಂದು ಟ್ರ್ಯಾಕಿಗೆ ಬಂದಿದೆ, ಪರವಾಗಿಲ್ಲ. ಈಗ ಒಂದು ಎಪಿಸೋಡು 4ನೇ ಎಪಿಸೋಡ್ಗೆ ಒಂದು ಟ್ರ್ಯಾಕಿಗೆ ಬರ್ತಾ ಇದೆ. ಇವತ್ತು ಎಪಿಸೋಡು ಕೂಡ ತುಂಬ ಚೆನ್ನಾಗಿರುತ್ತೆ. ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು ಇವತ್ತು ಎಪಿಸೋಡ್ ಮೇಲೆ ಕೂಡ. ಓವರಾಲ್ ಆಗಿ ನೆನ್ನೆ ಏನಾಯಿತು ಅನ್ನೋದ್ರ ಬಗ್ಗೆ ಡೀಟೇಲ್ಡಾಗಿ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಚಲೋ, ಸ್ಟಾರ್ಟಿಂಗಲ್ಲೇ ಆ ಟಾಸ್ಕು ಮೊನ್ನೆ ಕೊನೆವರೆಗೂ ತೋರಿಸಿರ್ತಾರೆ. ಯಾರು ಗೆಲ್ತಾರೆ ಅನ್ನೋದು ಮಾತ್ರ ತೋರಿಸಿರಲ್ಲ. ಇವತ್ತು ಅದು ಕಂಟಿನ್ಯೂ ಆಗುತ್ತೆ. ಒಂಟಿ ಟೀಮು ಜಾನ್ವಿ ಅವರು ಕೀ ತಗೊಂಡ್ಬಂದು ಗೆಲ್ಲಿಸ್ತಾರೆ. ಒಂಟಿ ಟೀಮು ಗೆಲ್ತಾರೆ, ಫುಲ್ ಸೆಲೆಬ್ರೇಷನ್ ಮಾಡ್ಕೊತಾ ಇರ್ತಾರೆ. ಈ ಕಡೆ ಅಣ್ಣ ಚಂದ್ರಪ್ರಭಾ ಮಾತ್ರ ಅವ್ರ ಎಕ್ಸ್ಪ್ರೆಷನ್ಸ್ ನೋಡಬೇಕು. ತಲೆ ಮೇಲೆ ಹಿಂಗೆ ಕೈ ಹಿಡ್ಕೊಬಿಟ್ಟು ಕೂತ್ಕೊಬಿಡ್ತಾರೆ ಗುರು. ನಿಜವಾಗ್ಲೂ ನನಗಂತೂ ನಗುಗೆ ಸಿಕ್ಕಾಪಟ್ಟೆ ನಗು ಬಂತು. ಚಂದ್ರಪ್ರಭಾ ಅವ್ರ ಆ್ಯಕ್ಟಿಂಗ್ ನೋಡಿದ್ರೆ ಒಳಗೊಳಗೆ ಸೋತೋಗಿರೋದಕ್ಕೆ ಇವರು ಯಾಕಂದ್ರೆ ಫೈನಲಿಸ್ಟ್ ಆಗಿದ್ದಾರಲ್ವಾ, ಫುಲ್ ಖುಷಿ ಆಗ್ತಾ ಇರುತ್ತೆ. ಬಟ್ ಮೇಲ್ನೋಟಕ್ಕೆ ಆ್ಯಕ್ಟಿಂಗ್ ಮಾತ್ರ ಸಕ್ಕತ್ತಾಗಿ ಮಾಡ್ತಾರೆ ಗುರು. ಈ ಕಡೆ ಸತೀಶ್ ಅಣ್ಣ ನೋಡಿದ್ರೆ ಆ ಅಪ್ಪನ ನಗುನೇ ತಡ್ಕೊಳಕ್ಕಾಗ್ತಾ ಇಲ್ಲ, ಆದರೂ ಕಂಟ್ರೋಲ್ ಮಾಡ್ಕೊಂಡು ಸೀರಿಯಸ್ ಆಗಿದ್ದಾರೆ. ಆ ಮುಖದಲ್ಲಿ ಕಾಣಿಸ್ತಾ ಇದೆ ನಗು ಅನ್ನೋದು. ಸಿಕ್ಕಾಪಟ್ಟೆ ಒಳ್ಳೆ ಕಾಮಿಡಿ ಅಂತೂ ಸಕ್ಕತ್ತಾಗಿತ್ತು ಆ ಸೀನ್ ಮಾತ್ರನು. ಓವರಾಲ್ ಆಗಿ ಒಂಟಿಗಳು 3ನೇ ಟಾಸ್ಕನ್ನು ಕೂಡ ಗೆಲ್ತಾರೆ. ಅಲ್ಲಿ ಒಬ್ಬರು ಫೈನಲ್ ಕಂಟೆಂಡರನ್ನು ನೀವು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದಾಗ ಎಲ್ಲ ಒಂದು ಒಮ್ಮತದಿಂದ ಬಂದು ಸುಧೀರ್ ಅಣ್ಣನ ಸೆಲೆಕ್ಟ್ ಮಾಡ್ತಾರೆ. ಕಾಕ್ರೋಚ್ ಸುಧೀರ್ ಅಣ್ಣನ ಸೆಲೆಕ್ಟ್ ಮಾಡಿ ಪರ್ಫೆಕ್ಟ್ ರೀಸನ್ ಕೊಡಬೇಕು ಅಂತ ಬಿಗ್ ಬಾಸ್ ಹೇಳ್ತಾರೆ. ಅದಕ್ಕೆ ಇವರೇನು ಹೇಳ್ತಾರೆ, ಚೆನ್ನಾಗಿ ಆಟ ಆಡ್ತಾರೆ, ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಆಡ್ತಾರೆ, ಎಲ್ಲರ ಜೊತೆ ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ.
ಅದೇ ನೆನ್ನೆ ಎಪಿಸೋಡಲ್ಲಿ ನೋಡಿದಾಗ ಇದೇ ಸುಧೀರ್ ಅಣ್ಣ ಟಾಸ್ಕ್ ಆಡಿಲ್ಲ, ಎಲ್ಲರ ಜೊತೆ ಸರಿ ಇಲ್ಲ ಅಂತಂದ್ಬಿಟ್ಟು ಒಪಿನಿಯನ್ ನೋಡಿ, ಒಂದೊಂದು ಎಪಿಸೋಡ್ಗೂ ಒಪಿನಿಯನ್ ಯಾವ ರೀತಿ ಚೇಂಜ್ ಮಾಡ್ತಾರೆ, ಅವರವರ ಸ್ಟೇಟ್ಮೆಂಟನ್ನು ಅವರವರೇ ಯಾವ ರೀತಿ ಕಾಂಟ್ರಡಿಕ್ಟ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ನಿಜವಾಗ್ಲೂ ಒಂಥರ ನೋಡ್ಬೇಕು, ಇನ್ನೂ ಹೋಗ್ತಾ ಹೋಗ್ತಾ ಯಾವ್ಯಾವ ರೀತಿ ಗೇಮ್ ಚೇಂಜ್ ಆಗುತ್ತೆ ಏನು ಅನ್ನೋದು ನೋಡಬೇಕು. ಅದೆಲ್ಲ ಆದಮೇಲೆ ಬಿಗ್ ಬಾಸು ಹೇಳ್ತಾರೆ, ಈ ಕಡೆ ನಮ್ಮ ಚಂದ್ರಪ್ರಭಾ ಮತ್ತು ಸತೀಶ್ ಅಣ್ಣ ಕೂಡ ಗೆಲ್ಸಿದಾರಲ್ವಾ ಆಪೋಸಿಟ್ ತಂಡನ, ಅದಕ್ಕೆ ನೀವು ಕಂಟೆಂಡರ್ ಆಗಿದ್ದೀರಾ ಅಂತಂದ್ಬಿಟ್ಟು ಒಂದು ಸ್ಪೆಷಲ್ ಎನ್ವಲಪ್ಪಲ್ಲಿ ಕೊಟ್ಟು ಕಳಿಸಿದಾಗ ಇವ್ರು ಏನು ಗೊತ್ತಿಲ್ಲ ಅನ್ನೋ ಥರ ಮತ್ತೆ ನಾಟಕ ಅಲ್ಲೇ. ಹೌದಾ 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 ಅದು ಇಂಗ್ಲೀಷಲ್ಲಿತ್ತು ನನಗೆ ಗೊತ್ತಾಗಿಲ್ಲ ಅಂತ ಚಂದ್ರಪ್ರಭಾ ಬೇರೆ ಅಲ್ಲೇ. ಇವ್ರ ಆ್ಯಕ್ಟಿಂಗ್ ಆಸ್ಕರ್ ಲೆವೆಲ್ ಆ್ಯಕ್ಟಿಂಗ್ ಅಂತ ಹೇಳ್ಬೋದು ಗುರು. ನಿಜವಾಗ್ಲೂ ₹1 ಆ್ಯಕ್ಟಿಂಗ್ ಮಾಡ್ರು ಅಂದರೆ ₹5 ಆ್ಯಕ್ಟಿಂಗ್ ಮಾಡ್ತಾರೆ, ಏನು ಮಾಡೋದು ಹೇಳಿ. ಅದೆಲ್ಲ ಆದಮೇಲೆ ಅಲ್ಲಿ ಹೌಸ್ಮೇಟ್ಸ್ ಎಲ್ಲ ಅವ್ರು ಶಾಕು, ಜಂಟಿ ಟೀಮ್ ಎಲ್ಲ ಶಾಕು, ಏನಾಯಿತು ಏನಿದು ಅಂತ. ಅವರೆಲ್ಲ ಹೇಳಿದ್ರೆ ಇಲ್ಲ ನಾವು ಫಸ್ಟ್ ಹೋಗ್ಬೇಕಾಗಿತ್ತು, ಅದಕ್ಕೋಸ್ಕರ ಬಿಗ್ ಬಾಸ್ ಹೇಳಿದ್ರು ಹೋದರೆ ನೀವು ಕಂಟೆಂಡರ್ ಆಗ್ತೀರಾ ಅಂತ ಈ ರೀತಿ ತಿರ್ಚಿದ್ರು. ಮತ್ತು ಬಿಗ್ ಬಾಸ್ ಹೇಳಿದ್ರು ಕೂರಿಸ್ಬಿಟ್ಟು ನೀವು ಯಾವ ರೀತಿ ಕಂಟೆಂಡರ್ ಆದ್ರಿ ಅಂತಂದ್ಬಿಟ್ಟು ಹೇಳಿ ಅಂತಂದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿದಾಗ ಆಮೇಲೆ ಹೇಳ್ತಾರೆ, ಆಮೇಲೆ ಗಿಲ್ಲಿಯೋ ತಲೆ ಪಡ್ಕೊತಾನೆ. ನಾನು ಫಸ್ಟ್ ಹೇಳಿದೆ ಮಲ್ಲಮ್ಮ ಅಂತ ತಗೊಬಂತು ಕೀ, ಇಲ್ಲಿ ನೋಡಿದ್ರೆ ಇವ್ರು ಬೇಕಾಗೆ ಮುಳುಗ್ತಾರೆ ಎದ್ದೇಳ್ತಾರೆ, ಕೀ ಮಾತ್ರ ತತ್ತಾ ಇಲ್ಲ ಅಂತ ಗಿಲ್ಲಿ. ಸಖತ್ ಗುರು. ನಿಜವಾಗ್ಲೂ ಗಿಲ್ಲಿ ಇಲ್ಲ ಅಂತಂದಿದ್ರೆ ಎಪಿಸೋಡೇ ಇಲ್ಲ ಗುರು. ನಿಜವಾಗ್ಲೂ ಕ್ಲೀನಾಗಿ ಮಲಗಿಬಿಡ್ತಾಯಿತ್ತು, ಕಂಟೆಂಟೇ ಇಲ್ಲ ಅಂತ ಹೇಳ್ಬೋದು. ಇಷ್ಟೋ ಕ್ವಾಟ್ಲೆ ಕೊಟ್ಕೊಂಡು ಗಿಲ್ಲಿ ಕಂಟೆಂಟ್ ಕೊಡ್ತಾ ಇದ್ದಾರೆ, ಆ ಕಡೆ ಅಶ್ವಿನಿ ಮೇಡಮ್ ಕಂಟೆಂಟ್ ಕೊಡ್ತಾ ಇದ್ದಾರೆ. ಇದೆಲ್ಲ ಆದಮೇಲೆ ಈ ಕಡೆ ನಮ್ಮ ರಾಜಮಾತೆ ಅಶ್ವಿನಿ ಮೇಡಮ್ಮು ಪ್ಲ್ಯಾನ್ ಮಾಡ್ತಾರೆ, ಎಲ್ಲ ಕಪ್ಸು ಅದು ಇದು ಎಲ್ಲ ಅಲ್ಲಿದೆ, ಹೋಗಿ ಅವ್ರಿಗೆಲ್ಲ ಕ್ವಾಟ್ಲೆ ಕೊಡಿ, ನಾನು ಇಲ್ಲಿಂದ ನೋಡಿ ಮಜಾ ತಗೋತೀನಿ, ಗಲಾಟೆ ಕೀಳಿ ಅಂತಂದ್ಬಿಟ್ಟು ಹೇಳ್ತಾರೆ. ಅದೇ ಇದರಲ್ಲಿ ಇಟ್ಕೊಬಂದು ಅಣ್ಣ ಧ್ರುವಂತ್ ಬೇರೆ ಫುಲ್ ಎಲ್ಲ ಬನ್ನಿ ಸೇವಕರೇ ಅಂತಂದ್ಬಿಟ್ಟು ಎಲ್ಲ ಕೇಳ್ತಾರೆ. ಕೇಳಿದಾಗ ಇಲ್ಲಿ ಸ್ವಲ್ಪ ಜಾಸ್ತಿ ಮಾತಾಡಿದ್ರು ಗುರು, ಪರ್ಸ್ನಲ್ಲಾಗಿ ಮಾತಾಡಿದ್ರು ಅಂತ ನನಗೆ ಅನ್ನಿಸ್ತು. ಅಶ್ವಿನಿ ಮೇಡಮ್ ಕೂಡ ಒಂದು ರೀತಿ ತುಂಬ ಹಾರ್ಷಾಗಿ ಮಾತಾಡಿದ್ರು ಅಂತ ಅನ್ನಿಸ್ತು. ಈ ಕಡೆ ಗಿಲ್ಲಿ ಮತ್ತು ಕಾವ್ಯ ಕೂಡ ಅವ್ರ ರಿಯಾಕ್ಷನ್ ಕೂಡ ಅದೇ ರೀತಿ ಇತ್ತು. ಅವರು ರೈಸ್ ಆಗ್ತಾಯಿದ್ರೆ ಅವ್ರ ರಿಯಾಕ್ಷನ್ ಕೂಡ ಅದೇ ರೀತಿ ಇತ್ತು. ಅದೇನೋ ಹೇಳ್ತಾರಲ್ಲ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋದು ಅಂತ, ಆ ರೀತಿ ಮಾಡ್ತಾಯಿದ್ರು. ಅವ್ರು ಇನ್ನೂ ಸ್ವಲ್ಪ ಟ್ರಿಗರ್ ಆಗಿ ಜಾಸ್ತಿ ಮಾತಾಡ್ತಾಯಿದ್ರು ಅಶ್ವಿನಿ ಮೇಡಮ್ಮು. ಇಲ್ಲಿ ಕಾವ್ಯ ಕೂಡ ಅರ್ಟ್ ಆಗ್ತಾರೆ, ತುಂಬ ತೀರಾ ಪರ್ಸ್ನಲ್ಲಾಗಿ ಮಾತಾಡ್ತಾ ಇರ್ತಾರೆ. ಅದು ಯಾಕೋ ಅಶ್ವಿನಿ ಮೇಡಮ್ಮು ಸ್ವಲ್ಪ ಕಂಟ್ರೋಲ್ ಆದರೆ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು. ಬಟ್ ಆ್ಯಸ್ ಆಫ್ ನೌ ಇದೇ ಬಿಗ್ ಬಾಸ್ಗೆ ಇದು ಅಶ್ವಿನಿ ಮೇಡಮ್ ಮಾಡ್ತಾ ಇರೋದು ಸೂಟಬಲ್ಲು ಅಂತ ನನಗೆ ಅನ್ನಿಸ್ತಾ ಇದೆ ಗುರು. ನಿಮ್ಮ ಒಪಿನಿಯನ್ ಏನು ಅನ್ನಿಸ್ತು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಅದೆಲ್ಲ ಆದಮೇಲೆ ಗಿಲ್ಲಿನೂ ಪ್ಲ್ಯಾನ್ ಮಾಡ್ಕೋತಾನೆ, ಸಕ್ಕದಾಗಿ ಕ್ವಾಟ್ಲೆ ಕೊಡ್ತಾನೆ ಗುರು. ನಿಜವಾಗ್ಲೂ ನೆನ್ನೆ ಗಿಲ್ಲಿ ಒಂದೊಂದಲ್ಲ ಗುರು, ಆ ರಾಜ ಹುಲಿದ್ ಬರದೆ ಕರೆಕ್ಟಾಗಿ ಕಾವ್ಯ ಅವರು ಹೇಳ್ತಾರೆ, ರಾಜ ಹುಲಿಯಲ್ಲಿ ಮಾಡಿದಾರಲ್ವ ಅತ್ತೆ ಮಗಳು ಕ್ಯಾರೆಕ್ಟರ್ ಅಂತ ಅಂದ್ಬಿಟ್ಟು ಅದನ್ನ ಬೇರೆ ಹಿಡ್ಕೊಂಡು ಒಂದು ಕ್ವಾಟ್ಲೆ ಕೊಡ್ತಾರೆ. ನಿಜವಾಗ್ಲೂ ಗಿಲ್ಲಿ ಯಾಕೆ ಹೇಳ್ತೀರಾ, ಸಿಕ್ಕಾಬಟ್ಟೆ ಕ್ವಾಟ್ಲೆ ಕೊಡ್ತಾನೆ ಗುರು. ಫುಲ್ ಸಖತ್ ಫನ್ನಿ ಆಗಿತ್ತು. ಅದೆಲ್ಲ ಆದಮೇಲೆ ನೆಕ್ಸ್ಟ್ ಬಂದು ಅವ್ರದ್ದು ಡಿಪಾರ್ಟ್ಮೆಂಟೇ ಚೇಂಜ್ ಮಾಡಿಬಿಡೋಣ ಅಂತ ವಾಶ್ರೂಮ್ ತೊಳೆಯೋದಕ್ಕೆ ಹಾಕ್ತಾರೆ. ಆ ಬಾತ್ರೂಮ್ ತೊಳೆಯೋ ಇದರಲ್ಲಿ ಅಲ್ಲಿ ಪನಿಷ್ಮೆಂಟ್ ಯಾರಿಗೆ, ಈ ಕಡೆ ಅಶ್ವಿನಿ ಅವ್ರಿಗೆ ಗಿಲ್ಲಿ ಅವ್ರಿಗೆ ಅಂತ ಅನ್ಸ್ಬಿಡ್ತಾ ಗುರು. ಏನು ಉರ್ಸೋದು ಗುರು, ಉರ್ಸಿಂಗ್ ಲೆವೆಲಲ್ಲಿ ಅಂದರೆ ಏನಾದರೂ ಅದು ಸಂಘ ಮಾಡಿದ್ರೆ ಅದಕ್ಕೆ ಅಧ್ಯಕ್ಷ ಗಿಲ್ಲಿ ಆಗ್ತಾನೆ ಗುರು. ಆ ರೇಂಜ್ಗೆ ಸಕ್ಕದಾಗಿ ಉರ್ಸೋರು. ಜೊತೆಗೆ ಕಾವ್ಯ ಕೂಡ ಆ್ಯಡ್ ಆಗಿಬಿಟ್ಟು ಬೇಡ ಕತೆ, ಒಂದೊಂದಲ್ಲ ಕ್ವಾಟ್ಲೆ ಹೋಗ್ತಾರೆ ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗ್ಬಿಟ್ಟು ಬಟ್ಟೆಗಳೆಲ್ಲ ಬಿಸಾಕ್ತಾರೆ, ಅದಕ್ಕೆ ಪನಿಷ್ಮೆಂಟ್ ಕೊಡ್ತಾರೆ. ಟೀ ಮಾಡ್ಕೊಬಾರಪ್ಪ ಅಂತಂದರೆ ಉಪ್ಪು ಹಾಕ್ಕೊಡ್ತಾರೆ, ಕೊನೆಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಮುಳುಗಿಸ್ತಾರೆ. ಊಟ ಕೊಡಬೇಡ್ರಿ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಮತ್ತೆ ಊಟ ತಿಂತಾರೆ. ನಿಜವಾಗ್ಲೂ ಗಿಲ್ಲಿ ಮಾತ್ರ ನೈಲ್ಡ್ ಇಟ್ ಅಂತ ಹೇಳ್ಬೋದು. ನೆನ್ನೆ ಎಪಿಸೋಡಲ್ಲಿ ಕಂಟೆಂಟು ನಿಜವಾಗ್ಲೂ ಸಕ್ಕದಾಗಿ ಮಾಡಿದ್ರು, ಸೂಪರ್ ಟೂ ಗುಡ್ ಅಂತ ಹೇಳ್ಬೋದು. ಇದೇ ಥರ ಹೋಗ್ತಾ ಇದ್ರೆ ಇವರೇ ಹೈಲೈಟ್ ಮಾಡ್ತಾ ಇದ್ದಾರೆ ಅಷ್ಟೇ ಗಿಲ್ಲಿನ, ಬೇರೆ ಇನ್ನೇನು ಇಲ್ಲ. ಇವರೇ ಮಾಡ್ತಾ ಇದ್ದಾರೆ. ಮುಂದೆ ಹೋಗ್ತಾ ಇನ್ನೂ ಯಾವ ರೀತಿ ಆಗುತ್ತೆ ಏನು ಅಂತ ನೋಡಬೇಕು. ಇನ್ನೊಂದು ಕಡೆ ಈ ಕಡೆ ಚಂದ್ರಪ್ರಭಾ ಮತ್ತು ಇವರು ಸತೀಶ್ ಅಣ್ಣ ಕಂಟೆಂಡರ್ ಆಗಿದ ತಕ್ಷಣ ಇಲ್ಲಿ ಕೂತ್ಕೋತಾರೆ. ಯಾರು ಅಭಿ ಮತ್ತು ಅಶ್ವಿನಿ ಇಬ್ಬರು ಕೂತ್ಕೋತಾರೆ. ಅಶ್ವಿನಿ ಮಾತ್ರ ಗುರು ಕರೆಕ್ಟಾಗಿ ಅನಾಲಿಸಿಸ್ ಮಾಡ್ತಾ ಇದ್ದಾರೆ, ಗೇಮ್ ಹೆಂಗೆ ಹೋಗ್ತಾ ಇದೆ ಅಂತ ಅನಾಲಿಸಿಸ್ ಮಾಡ್ತಾರೆ. ಅವ್ರು ಕ್ಲಿಯರಾಗಿ ಹೇಳ್ತಾರೆ, ಆಪೋಸಿಟ್ ಟೀಮು ಒಂಟಿಗಳು ಟಾಸ್ಕ್ ಎಲ್ಲ ಚೆನ್ನಾಗಿ ಆಡಿ ಚೆನ್ನಾಗಿ ಅವ್ರದ್ದು ಹೋಗ್ತಾ ಇದೆ, ನಮ್ಮದು ಕಾಮಿಡಿ ಎಂಟರ್ಟೈನ್ಮೆಂಟ್ ಬಿಟ್ಟರೆ ಏನೂ ಹೋಗ್ತಾ ಇಲ್ಲ, ಪರ್ಫೆಕ್ಟ್ ಅನಾಲಿಸಿಸ್ ಮಾಡ್ತಾರೆ. ನಾವು ಏನಾದರೂ ಮಾಡಬೇಕು ಅಂತ ಹೇಳಿದಾಗ ಇಲ್ಲಿ ಅಭಿಯಾನ ಸ್ಟಾರ್ಟ್ ಮಾಡ್ತಾನೆ, ಈಗ ಬೇಕಾಗೆ ಜಗಳ ಮಾಡ್ಕೋಬೇಕಲ್ವಾ, ಆಯ್ತು ಬಿಡು ಅಂತಂದ್ಬಿಟ್ಟು ಬಂದು ಇಲ್ಲಿ ಸತೀಶ್ ಅಣ್ಣ ಮೇಲೆ ಜಗಳ ಶುರು ಮಾಡ್ತಾರೆ. ಸತೀಶ್ ಅಣ್ಣ ಕೂಡ ಸರಿಯಾಗಿ ಕೊಡ್ತಾರೆ ಅಲ್ವಾ. ಬೇಕಾಗಿ ಗೊತ್ತಾಗೋ ರೀತಿ ಏನೇ ಪ್ಲ್ಯಾನ್ ಮಾಡಿದ್ರು ಗುರು ಬಿಗ್ ಬಾಸ್ ಹೌಸಲ್ಲಿ ಯಾವತ್ತೂ ಅಷ್ಟೇ ನಮ್ಮ ಸ್ಟ್ರಾಟಜಿ ಏನು ಅಂತ ನೋಡೋ ಆಡಿಯನ್ಸ್ಗೆ ಗೊತ್ತಾಗಬಾರ್ದು. ಗೊತ್ತಾಗ್ಬಿಟ್ರೆ ಕಿಕ್ಕಿರಲ್ಲ ಗುರು. ಗೊತ್ತಾಗದೆ ಆ ಸ್ಟ್ರಾಟಜಿ ಏನೇ ಇದ್ರೂ ಕೂಡ ಮನಸ್ಸಲ್ಲಿರಬೇಕು.
ಆಡಿಯನ್ಸ್ ನೋಡೋರಿಗೆ ವಾವ್ ಅನಿಸ್ಬೇಕು, ಆ ರೀತಿ ಇರಬೇಕು. ಅದು ಬಿಟ್ಬಿಟ್ಟು ನಾನು ಈ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿದ್ರೆ ಅದರಲ್ಲಿ ಕಿಕ್ ಏನಿರುತ್ತೆ ಹೇಳಿ. ಅಣ್ಣ ನೋಡಿದ್ರೆ ಆ ಪೌಡರ್ ರೂಮಲ್ಲಿ ಇರ್ತಾರೆ, ಇಲ್ಲಾಂದರೆ ವಾಶ್ರೂಮಲ್ಲಿ ಇರ್ತಾರೆ, ಯಾರಿಗೋ ಒಬ್ರು ಕೈ ಹಿಡ್ಕೊಂಡಿರ್ತಾರೆ, ಇಲ್ಲ ಯಾರಿಗೋ ಒಬ್ರಿಗೆ ಮೇಕಪ್ ಮಾಡ್ತಾ ಇರ್ತಾರೆ. ನೋಡ್ತಾ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ಅಣ್ಣ ಟ್ರ್ಯಾಕ್ ಒಂದು ರೇಂಜ್ಗೆ ಹೋಗ್ತಾ ಇದೆ. ಬಿಗ್ ಬಾಸ್ ಟೀಮು ಕೂಡ ಇವ್ರಿಗೆ ಫೀಡ್ಬ್ಯಾಕ್ ಕೊಡಲ್ಲ ಗುರು. ಯಾಕೆ ಅಂತಂದರೆ ಬಿಗ್ ಬಾಸಲ್ಲಿ ಇಂಥವ್ರು ಒಬ್ರು ಇರಬೇಕು. ಪ್ರತಿ ಸೀಸನಲ್ಲೂ ಒಬ್ಬರು ಇರ್ತಾರೆ. ಈ ಸೀಸನಲ್ಲಿ ಇವರು ಇದ್ದಾರೆ ಅಷ್ಟೇ. ಇವರನ್ನು ಇನ್ನೂ ಪುಷ್ ಮಾಡ್ತಾರೆ, ನೋಡ್ಕೊಳ್ಳಿ ಬೇಕಾದರೆ. ಇವ್ರಿಗೆ ಕರೆಕ್ಟಾಗಿರೋ ಫೀಡ್ಬ್ಯಾಕ್ ಕೊಡಲ್ಲ. ಧನುಷ್ ಗೌಡ ಗುರು ಇನ್ನೊಂದು ಕಡೆ ಸಖತ್ತಾಗಿ ಟಾಸ್ಕನ್ನು ಆಡ್ತಾ ಇದ್ದಾರೆ. ಮೈಂಡ್ ಗೇಮ್ ಸಖತ್ತಾಗಿ ಆಡ್ತಾ ಇದ್ದಾರೆ. ತುಂಬ ಮೆಚುರಿಟಿಯಿಂದ ಇದ್ದಾರೆ. ಡೇ ಬೈ ಡೇ ಅವ್ರ ಗೇಮ್ ಅನ್ನೋದು ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಸಖತ್ತಾಗಿದೆ. ಬರ್ತಾ ಬರ್ತಾ ಒಳ್ಳೆ ಟಫ್ ಕಾಂಪಿಟೇಟರ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಸೂಪರ್ ಅಂತ ಹೇಳ್ಬೋದು ಧನುಷ್ ಗೌಡ ಅವರು. ಕೊನೆಗೆ ಬಿಗ್ ಬಾಸು ಟಾಸ್ಕ್ ಕೊಡ್ತಾರೆ. ಯಾರೆಲ್ಲ ಅರ್ಹತೆ ಪಡ್ಕೊಂಡಿದ್ದಾರೋ ಫೈನಲ್ ಕಂಟೆಂಡರ್ಸ್ಗೆ ಅದಕ್ಕೆ ಒಂದು ಟಾಸ್ಕನ್ನು ಕೊಡ್ತಾರೆ. ಅದು ಏನು, ಹಲಗೆ ಮೇಲೆ ನಡ್ಕೊಂಡೋಗಿ ಆ ಗ್ರೀನ್ ಪಾಯಿಂಟ್ ಒಂದು ಇಟ್ಟಿರ್ತಾರೆ. ಹಲಗೆಗಳಿಂದ ಜೋಡಿಸ್ಕೊಂಬರ್ಬೇಕು. 24 ಹಲಗೆಗಳಿರುತ್ತೆ. ಆ ಹಲಗೆಗಳನ್ನು ಜೋಡಿಸ್ಕೊಬಂದು ಕರೆಕ್ಟಾಗಿ ಕೊನೆಗೆ ಬ್ಲ್ಯಾಕ್ ಇದಿರುತ್ತೆ. ಆ ಬ್ಲ್ಯಾಕ್ ಇದರಿಂದ ಇಟ್ಟು ಕೊನೆ ಹಲಿಗೆ ಇಟ್ಟು ಪುಷ್ ಮಾಡಿದ್ರೆ ಎಲ್ಲ ಹಲಿಗೆಗಳು ಬೀಳಬೇಕು. ಯಾರು ಬೀಳಿಸ್ತಾರೋ ಫಸ್ಟು ಅವರು ವಿನ್ನರು, ಫೈನಲ್ ಕಂಟೆಂಡರ್ ಆಗ್ತಾರೆ. ಇನ್ನು ನೆಕ್ಸ್ಟ್ ಗೇಮ್ ಇರುತ್ತೆ, ಆ ಗೇಮ್ಗೆ ಎಲಿಜಿಬಲ್ ಆಗ್ತಾರೆ ಅಂತಂದ್ಬಿಟ್ಟು ಬಿಗ್ ಬಾಸು ಹೇಳ್ತಾರೆ. ಇದಕ್ಕೆ ಉಸ್ತುವಾರಿ ಬಂದು ನಮ್ಮ ಅಶ್ವಿನಿ ಮೇಡಮು ಮತ್ತು ಗಿಲ್ಲಿ ಕಾವ್ಯನ ಸೆಲೆಕ್ಟ್ ಮಾಡ್ತಾರೆ. ಬಿಗ್ ಬಾಸ್ ಇಲ್ಲಿ ಸೆಲೆಕ್ಟ್ ಮಾಡೋದೇನಕ್ಕೆ, ಅವರಿಬ್ಬರಿಗೂ ಆಗಲ್ಲ. ಅವರಿಬ್ಬರನ್ನು ಇಟ್ಟರೆ ಕಾನ್ಫ್ಲಿಕ್ಟ್ ಅನ್ನೋದು ಬಂದೇ ಬರುತ್ತೆ, ಗಲಾಟೆ ಅನ್ನೋದು ಬಂದೇ ಬರುತ್ತೆ ಅಂತ ಬಿಗ್ ಬಾಸ್ ಫಸ್ಟೇ ಗೆಸ್ ಮಾಡ್ತಾರೆ. ಗೆಸ್ ಮಾಡಿ ಇವರನ್ನು ಬೇಕಾಗೇ ಇಡ್ತಾರೆ. ಅದೇ ರೀತಿ ಆಯಿತು ನೋಡಿ ಟಾಸ್ಕು. ಕೊನೆಗೆ ಯಾವ ರೇಂಜ್ಗೆ ಹೋಗಿದೆ ಅಂತಂದರೆ ರದ್ದಾಗೋ ರೇಂಜ್ಗೆ ಹೋಗಿದೆ. ಆ ಟಾಸ್ಕ್ ಯಾರಿಗೂ ಅರ್ಥ ಆಗೋದಿಲ್ಲ. ಟಾಸ್ಕ್ ಶುರು ಮಾಡ್ತಾರೆ. ಟಾಸ್ಕ್ ಶುರು ಮಾಡೋದೇ ಗಡಿಬಿಡಿಯಿಂದ ಶುರು ಮಾಡ್ತಾರೆ. ಆ ಕಡೆ ಧನುಷ್ ಗೌಡ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ಈ ಕಡೆ ಬಂದರೆ ಮಲ್ಲಮ್ಮ ಅವರೆಲ್ಲ ಬಂದರೆ ನೀವು ನಿಂತ್ಕೊಂಡು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ. ಒಂದೊಂದು ಕಡೆಯಿಂದ ಇದು ಮಾಡ್ತಾರೆ. ಎಲ್ಲರಿಗೂ ಚೆನ್ನಾಗಿ ಎಫರ್ಟ್ಸ್ ಹಾಕಿ ಟಾಸ್ಕನ್ನು ಆಡ್ತಾರೆ. ಬಟ್ ಈ ಟಾಸ್ಕನ್ನು ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ, ಕ್ಲಿಯರಾಗಿ ಅರ್ಥ ಮಾಡ್ಕೊಂಡಿಲ್ಲ. ಈ ಕಡೆ ಉಸ್ತುವಾರಿಗಳು ಅರ್ಥ ಮಾಡ್ಕೊಂಡಿಲ್ಲ, ಆಟ ಆಡೋರು ಅರ್ಥ ಮಾಡ್ಕೊಂಡಿಲ್ಲ. ಗಡಿಬಿಡಿಯಲ್ಲಿ ಬಂದು ಎಲ್ಲ ಜೋಡಿಸ್ಬಿಟ್ಟು ಧನುಷ್ ಗೌಡ ಫಸ್ಟೇ ಟಾಸ್ಕಲ್ಲಿ ಫುಲ್ ಫಾಸ್ಟು ಇಟ್ಬಿಟ್ಟು ತಳ್ತಾರೆ. ಎಲ್ಲ ಬಿದ್ದೋಗುತ್ತೆ. ಕೊನೆಗೆ ಬಿಗ್ ಬಾಸ್ ಬಂದು ಮಹಾಮಂಗಳಾರತಿ ಮಾಡ್ತಾರೆ ಎಲ್ಲರಿಗೂ. ಈ ಟಾಸ್ಕನ್ನು ಅರ್ಥ ಮಾಡ್ಕೊಂಡಿಲ್ಲ, ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಉಗಿತಾರೆ. ಈಗ ಡಿಸಿಷನ್ ತೊಗೊಂಡು ಏನು ಮಾಡಬೇಕು ಏನು ಅಂತ ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ. ಇಲ್ಲಿ ನನಗನ್ಸಿದ್ದು ಏನಪ್ಪ ಅಂದರೆ ಉಸ್ತುವಾರಿಗಳು ರೈಟ್ ಡಿಸಿಷನ್ ತಗೋಬೇಕಾಗಿತ್ತು. ಯಾಕೆ ಅಂತಂದರೆ ಉಸ್ತುವಾರಿಗಳ ತೀರ್ಮಾನವೇ ಅಂತಿಮ ತೀರ್ಮಾನ. ಈಗ ಫಸ್ಟು ಬೀಳ್ಸಿದ್ದು ರಾಂಗ್ ಮಾಡಿದ್ದ್ಯಾರು, ಧನುಷ್ ಗೌಡ ಅವರು ರಾಂಗ್ ಮಾಡಿದ್ರು. ಧನುಷ್ ಗೌಡ ಅವ್ರದ್ದು ಅಲ್ಲೇ ಡಿಸ್ಕ್ವಾಲಿಫೈ ಮಾಡಿ ಇನ್ನು ಬೇರೆಯವ್ರದನ್ನು ಇವರು ಅಲ್ಲಿಂದ ಕಂಟಿನ್ಯೂ ಮಾಡಿಸ್ಬೇಕಾಗಿತ್ತು. ಅಂದರೆ ಇವರು ಅವ್ರನ್ನ ಸ್ಟಾಪ್ ಮಾಡಿ ಅಂತ ಹೇಳ್ಬಿಟ್ಟಿದ್ರು. ಬಿಗ್ ಬಾಸಲ್ಲಿ ಯಾವತ್ತೂ ಅಷ್ಟೇ, ಒಂದು ಗೇಮ್ ಆಯಿತು ಅಂತಂದರೆ ಒಬ್ಬರು ಕಂಪ್ಲೀಟ್ ಮಾಡಿದ್ರು ಅಂತಂದರೆ ಬಿಗ್ ಬಾಸ್ ಬಜಾರ್ ಬರೋವರೆಗೂ ನೆಕ್ಸ್ಟ್ ಇರೋರು ಗೇಮನ್ನು ನಿಲ್ಲಿಸಬಾರ್ದು, ಆಡ್ತಾ ಇರಬೇಕು. ಬಟ್ ಇಲ್ಲಿ ಕಂಟೆಸ್ಟೆಂಟ್ ಮಿಸ್ಟೇಕು ಇದೆ. ಅವ್ರ ಗೇಮನ್ನು ಯಾಕೆ ನಿಲ್ಲಿಸ್ಬೇಕು? ಅಲ್ಲಿ ನಿಲ್ಲಿಸಿದ್ದು ಅವ್ರ ಮಿಸ್ಟೇಕು. ಎಲ್ಲರೂ ಒಂದು ಕಡೆಯಿಂದ ನಿಲ್ಲಿಸ್ತಾರೆ. ಇಲ್ಲಿ ಉಸ್ತುವಾರಿಗಳು ಏನು ಮಾಡ್ತಾಯಿದ್ರು, ಇಲ್ಲ ಗೇಮು ಬಜಾರ್ ಆಗೋವರೆಗೂ ಕಂಟಿನ್ಯೂ ಮಾಡಬೇಕಾಗಿತ್ತು. ಇಲ್ಲ ಕಂಟಿನ್ಯೂ ಆಗಿಲ್ವಾ ಸ್ಟ್ಯಾಂಡ್ ತಗೊಂಡು ಹೇಳ್ಬೇಕಾಗಿತ್ತು. ಈ ಥರ ಧನುಷ್ ಅವ್ರದ್ದು ಫಸ್ಟ್ ಈ ಥರ ಆಗಿದೆ, ಡಿಸ್ಕ್ವಾಲಿಫೈ. ಧನುಷ್ ಆಲ್ಮೋಸ್ಟ್ ಬಿಟ್ಟಿದ್ರು ಗುರು. ಆಯಿತು ನೆಕ್ಸ್ಟು ನೋಡ್ಕೊಳ್ಳೋಣ ಅನ್ನೋ ರೇಂಜಿಗೆ ಬಿಟ್ಟಿದ್ರು. ಈ ಕಡೆ ಅಭಿ ಅಣ್ಣ ಪುಷ್ ಮಾಡ್ದ, ಧನು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡ ಧನು ಅಂತ ಅಣ್ಣ ಶುರು ಮಾಡ್ದ. ಅಷ್ಟೇ ಆಗಿದ್ದು ಕತೆ. ಈಗ ಕೊನೆಗೆ ಏನಾಗುತ್ತೆ, ಈಗ ಅವ್ರದ್ದು ಯಾರು ಒಪ್ಕೊಳ್ಳೋಕ್ಕೆ ಇದಿರಲ್ಲ. ರೀಗೆ ಮಾಡಿ ಅಂದರೆ ರೀಗೆ ಮಾಡೋದಕ್ಕೆ ಅವರು ಒಪ್ಕೊಳ್ಳಲ್ಲ. ಕೊನೆಗೆ ಏನಾಗುತ್ತೆ, ಟಾಸ್ಕೇ ರದ್ದಾಗುತ್ತೆ. ವೀಕೆಂಡ್ ಬಂದು ಚೆನ್ನಾಗಿ ಕೋಲಿಂದ ಏಟುಗಳು ಸುದೀಪ್ ಅಣ್ಣ ಕೈಯಲ್ಲಿ ಬೀಳುತ್ತೆ ಒಂದು ಕಡೆಯಿಂದ ಎಲ್ಲರಿಗೂ. ಈ ಕಡೆ ಉಸ್ತುವಾರಿಗಳಿಗೂ ಬೀಳುತ್ತೆ, ಈ ಕಡೆ ಕಂಟೆಸ್ಟೆಂಟ್ಸ್ಗೂ ಬೀಳುತ್ತೆ. ಅಷ್ಟೇ ಆಗೋದು. ಉಸ್ತುವಾರಿಯಲ್ಲಿ ಸ್ಟ್ಯಾಂಡ್ ತಗೋಬೇಕಾಗಿತ್ತು. ಉಸ್ತುವಾರಿ ಇಡೋದೇನು ಕೇಳಿ, ಪಾಸಿಟಿವ್ ಆರ್ ನೆಗೆಟಿವ್ ಗುರು. ಆ ಮೂಮೆಂಟಲ್ಲಿ ರೈಟ್ ಮೂಮೆಂಟಲ್ಲಿ ಡಿಸಿಷನನ್ನು ತಗೋಬೇಕು. ಗೇಮ್ ಅಂತ ಅಲ್ಲ ಗುರು, ನಮ್ಮ ಲೈಫಲ್ಲೂ ಅಷ್ಟೇ ಈ ಥರ ಟಫ್ ಸಿಚುವೇಶನ್ಗಳನ್ನೋದು ಬರ್ತದೆ. ಬಿಗ್ ಬಾಸ್ ಟೀಮಿಂದ ಏನನ್ನ ನಾವು ಕಲಿತೀವಿ ಅಂತಂದರೆ ಇಂಥ ಟಫ್ ಸಿಚುವೇಶನ್ಗಳಲ್ಲಿ ನಾವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀವಿ, ನಾವು ಯಾವ ರೀತಿ ಡಿಸಿಷನ್ ಮೇಕಿಂಗನ್ನು ಮಾಡ್ತೀವಿ ಜೀವನದಲ್ಲಿ, ಇಂಥದ್ದನ್ನೇ ನಾವು ಬಿಗ್ ಬಾಸಿಂದ ನಾವು ಕಲಿಯುವಂಥದ್ದು ಅಲ್ವಾ. ಅದನ್ನು ಬಿಟ್ಬಿಟ್ಟು ಇವರು ಆ ಕಡೆ ಚಂದ್ರಪ್ರಭಾ ಸತೀಶ್ ಅಣ್ಣ ಅವರು ನಾವು ಬಿಲ್ಕುಲ್ ಒಪ್ಪಲ್ಲ ಅಂತ ಅವ್ರು ಕೂತಿದ್ದಾರೆ. ಇಲ್ಲಿ ಮೈನು ಸ್ಟ್ರಾಂಗ್ ಬಂದು ಧನುಷ್ ಔಟ್ ಆಗೋದ್ರೆ ಅವ್ರ ಗೇಮ್ ಈಸಿ ಆಗುತ್ತೆ ಅಂತ. ಈ ಕಡೆ ಕಾಕ್ರೋಚ್ ಬಂದರೆ ಅವ್ರು ಒಂದು ಕಡೆ ಬಿಲ್ಕುಲ್ ಆಗೋದೇ ಇಲ್ಲ ಅಂದಿದ್ದಾರೆ. ಮಲ್ಲಮ್ಮ ನೀವೇನಾದರೂ ಮಾಡ್ಕೊಳ್ರಪ್ಪ ಸಾಕು, ನನ್ನ ಪಾಡಿಗೆ ನಾನು ಇರ್ತೀನಿ ಅಂತ ಮಲ್ಲಮ್ಮ ಇದ್ದಾರೆ. ಕೊನೆಗೆ ಬಿಗ್ ಬಾಸ್ ಪ್ಲ್ಯಾನು 100% ವರ್ಕ್ ಆಯಿತು. ಇಲ್ಲಿ ಗೇಮ್ ಅನ್ನೋದು ರದ್ದಾಗೋಯ್ತು.
ನೋಡಿ ಇದರಿಂದ ಜಗಳಗಳು ಶುರು ಆಗುತ್ತೆ, ಒಂದು ಕಡೆಯಿಂದ ಶುರು ಆಗುತ್ತೆ. ಈಗ ನೆಕ್ಸ್ಟ್ ಬಿಗ್ ಬಾಸ್ ಪನಿಷ್ಮೆಂಟ್ ಬಂದು ಎಲ್ಲರನ್ನೂ ಕಿತ್ತಾಕ್ಬೇಕು ಕಂಟೆಂಟರಿಂದ, ಸಕ್ಕದಾಗಿರುತ್ತೆ. ಎಲ್ಲರನ್ನೂ ಕಿತ್ತಾಕ್ಬಿಟ್ಟು ಎಲ್ಲರೂ ಡೈರೆಕ್ಟ್ ನಾಮಿನೇಟ್ ಅನ್ಬೇಕು ಮನೆಯಿಂದ ಆಚೆ ಹೋಗೋದಕ್ಕೆ. ಬೆಂಕಿ ಉರ್ಕೊಂಡೋದಂಗೆ ಹೋಗುತ್ತೆ. ಅವಾಗ ಮತ್ತೆ ಎಲ್ಲ ಬಂದು ಬೀಳ್ತಾರೆ, ಅಶ್ವಿನಿ ಮೇಡಮ್ ಮೇಲೆ, ಗಿಲ್ಲಿ ಮೇಲೆ ಎಲ್ಲ ಬೀಳ್ತಾರೆ. ಗೇಮ್ ಇನ್ನೂ ಹೀಟ್ ಆಗುತ್ತೆ, ಸಖತ್ತಾಗಿರುತ್ತೆ. ಒಟ್ನಲ್ಲಿ ಬಿಗ್ ಬಾಸ್ ಏನೋ ಒಂದು ಮಾಡೇ ಮಾಡ್ತಾರೆ, ತಂದಿಟ್ಟೇ ಇಡ್ತಾರೆ. ಬಿಗ್ ಬಾಸ್ ಅಂತೂ ಸುಮ್ಮನೆ ಕೂತ್ಕೊಳ್ಳಲ್ಲ. ನೋಡೋಣ ಗೇಮ್ ಯಾವ ರೀತಿ ಹೋಗುತ್ತೆ ಏನು ಅನ್ನೋದು. ಗುರು ನೆನ್ನೆ ಎಪಿಸೋಡ್ ಮಾತ್ರ ಒನ್ ಆಫ್ ದಿ ಬೆಸ್ಟ್ ಎಪಿಸೋಡು. ಈ 4 ಎಪಿಸೋಡ್ಗಳಲ್ಲಿ ನೋಡಿದ್ರೆ ನೆನ್ನೆ ಎಪಿಸೋಡ್ ಪರವಾಗಿಲ್ಲ ಗುರು, ಚೆನ್ನಾಗಿತ್ತು ಅಂತ ನನಗನ್ನಿಸ್ತು. ನಿಮಗೇನು ಅನ್ನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.